ನೋಡಿ ಗುರು ಏನ್ ಬಾಂಡ್ ತರಾನೆ ರೀ ಡೈರೆಕ್ಟ್ರೆ ಅದನ್ನ ಎಷ್ಟೊತ್ತಿಗೆ ನೋಡ್ತೇನೆ ಹೇಳ್ತಿದ್ರಿ. ಏನ್ ಚೆನ್ನಾಗಿದೆ ಡೇಟ್ ಫಿಕ್ಸ್ ಆಗಿದೆ. ನಾನು ನೀವಿಬ್ಬರೇ ಸುಮ್ಮನೆ ಮಾತಾಡ್ಕೊಟ್ಟಿಗೆ ಏನೋ ಒಂದು ಸ್ಪೆಷಲ್ ಆಗಿ ಮಾಡ್ರಿ, ಏನೋ ಬೇರೆ ಪ್ಲಾನ್ ಮಾಡ್ರಿ. ನಾವು ನೀವು ಎಷ್ಟು ಅಂತ ಮಾಡೋದು ಹೇಳಿ. ಅಲ್ಲ ಗುರು, ಸ್ಪೆಷಲ್ ಅಂದ್ರೆ ಇದಕ್ಕಿಂತ ಇನ್ನೇನು ಸ್ಪೆಷಲ್ ಆಗಿ ಮಾಡ್ತಾರೆ ಗುರು. ಇಂಟರ್ವ್ಯೂಗಳು ಆಗ್ತಾ ಇದೆ, ಬ್ಯಾನರ್ಗಳು ಎಲ್ಲರ ಕಡೆ ಪ್ಲೇಸ್ ಮಾಡ್ತಾ ಇದೀವಿ. ಹಂಗಲ್ಲ ರೀ, ಬೇರೆ ಯಾರನ್ನಾರು ಇನ್ವಾಲ್ವ್ ಮಾಡ್ಕೋಬೇಕು ನಮ್ಮ ಪ್ರಮೋಷನ್ ಅಲ್ಲಿ. ಇನ್ವಾಲ್ವ್ ಮಾಡ್ಬೋದು. ನಮ್ಮ ಮಾವನ್ ಕರ್ಸ್ಬಿಡ್ಲಾ ರೀ? ಏನ್ ನಿಮ್ ಪರ್ಸನಲ್ ಇಂಟರ್ವ್ಯೂ ಕೆಟ್ಟೋಯ್ತಾ? ಸಿನಿಮಾ ಇಂಟರ್ವ್ಯೂ ನಿಮ್ಮ ಮಾವನ್ ಕರ್ಸ್ಬಿಟ್ಟು ಏನ್ ಪಗಡೆ ಆಡೋಣ? ಡೈರೆಕ್ಟ್ರೆ, ಮಾವ ಅಂದ್ರೆ ನಮ್ ಸ್ವಂತ ಮಾವ ಅಲ್ಲ, ನನ್ನ ಪಿಕ್ಚರ್ ಅಲ್ಲಿ ನಮ್ಮ ಮಾವ ಅಚ್ಯುತ್ ರಾವ್ ಸರ್. ಅವರು ಈ ಪಿಕ್ಚರ್ ಅಲ್ಲಿ ಒಂದು ಕೀ ರೋಲ್ ಪ್ಲೇ ಮಾಡಿದ್ದಾರೆ. ಸೊ ಅವ್ರು ಇದ್ರೆ ಚೆನ್ನಾಗಿರುತ್ತೆ. ಹೋಗೋಣ ಅವ್ರ ಮನೆ ಹತ್ರ. ಮನೆ ಹತ್ರ ಹೊರಟ್ಬಿಡೋಣ ಅಂತೀರಾ? ಬನ್ನಿ ಅವ್ರ ಮನೆ ಹತ್ರ. ಸರಿ ಬನ್ನಿ ಹೋಗೋಣ. ಈಗ ಏನ್ ಗೊತ್ತಾ, ಸಂಡೇ ಅಲ್ವಾ ಇವತ್ತು, ಆರಾಮಾಗಿ ಶೂಟಿಂಗ್ ಗೀಟಿಂಗ್ ಇರಲ್ಲ, ಆರಾಮಾಗಿ ಮನೇಲಿ ಇರ್ತಾರೆ. ಬನ್ನಿ ಹೋಗೋಣ. ಕೂತ್ಕೊಳ್ಳೆ ಕಡೆ. ಏಯ್ ಕಿಶೋರ, ವಾಟ್ಸಪ್? ಫೋನ್ ಮಾಡಿದ್ರಾ? ಮಾಡಿದ್ದೇನೆ. ಇಲ್ಲಿದ್ದಾರಂತೆ, ಅಲ್ಲಿ ಕೂತಿದ್ದಾರೆ ನೋಡಿ. ಅಲ್ಲಿ ಹುಷಾರಾಗಿ ನೋಡ್ಕೊಂಡು ಮಾತಾಡ್ಸಿ. ಪುಣ್ಯ ಸರ್ ಹೆಚ್ಚಾಗಿ ಯಾವುದೋ ಮೂವಿ ಪ್ರಮೋಷನ್ಸ್ಗೆ ಬರೋಲ್ಲ, ಬಟ್ ನಮಗೆ ಒಪ್ಕೊಂಡು ಬರಲ್ಲ. ಈಗ ಕೂತು ಈಗ ರೆಸ್ಪಾಂಡ್ ಮಾಡಿ ಕರೆದಿದ್ದಾರೆ ನಮ್ಮನ್ನ ಅಂದರೆ ಚೂರು ಸರ್ನ ಚೆನ್ನಾಗಿ ಮಾತಾಡ್ಸೋಣ. ಹಲೋ ಸರ್, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಸರ್. ಅವ್ರಿ ಸರ್, ಆರಾಮಾಗಿ ಕೂತ್ಬಿಟ್ಟಿದ್ದೀರಿ ಪಾರ್ಕಲ್ಲಿ. ಸುಮ್ಮನೆ ಸಂಡೇ ಸರ್ ಶೂಟಿಂಗ್ ಇಲ್ವಾ? ಇಲ್ಲ, ಗೊತ್ತಾಯ್ತು. ಇವತ್ತು ನಾನು ಡೈರೆಕ್ಟ್ರಿಗೆ ಹೇಳಿದೆ, ಅಚ್ಯುತ್ ಸರ್ ಸಿಗಲ್ಲ, ತುಂಬಾ ಬಿಸಿ ಇರ್ತಾರೆ, ಸಂಡೇ ಅಟ್ಲೀಸ್ಟ್ ಫ್ರೀ ಇರ್ಬೋದು, ಒಂದು ಫೋನ್ ಮಾಡಿ ಅಂತ. ನೀವು ಇಲ್ಲೇ ಸಾಯಂಕಾಲದಲ್ಲಿ ಇದ್ದೀರಿ ಅಂದ್ರೆ ಖುಷಿ ಆಯ್ತು ಸರ್. ಸುಮ್ಮನೆ ಒಂದು ವಾಕ್ ಬಂದೆ, ಆಮೇಲೆ ಏನೋ ಫೋನ್ ನೋಡ್ತಾ ಕೂತ್ರೆ ನಿಂದೆ ಏನೋ ಬಂತು ಫೋನಲ್ಲಿ. ನೆನೆದವರ ಮನದಲ್ಲಿ ಸರ್ ನೆನಪಿದ್ಯಾ ಸರ್? ನಮ್ಮ ಫಸ್ಟ್ ರ್ಯಾಂಕ್ ರಾಜು ನಾವೆಲ್ಲ ಇಲ್ಲೇ ಶೂಟ್ ಮಾಡಿದ್ವಿ. ಏನ್ ಗೊತ್ತಾ ಡೈರೆಕ್ಟ್ರೆ, ನಮ್ಮ ಅಚ್ಯುತ್ ಸರ್ ನನಗೊಂಥರ ಲಕ್ಕಿ ಚಾಮ್. ಯಾಕೆ ಅಂದ್ರೆ ನನ್ನ ಫಸ್ಟ್ ರ್ಯಾಂಕ್ ಪಿಕ್ಚರ್ಲಿ ನನ್ನ ತಂದೆ ಮಾಡಿದ್ರು. ಇದ್ರಲ್ಲಿ ಒಂಥರ ತಂದೆ ತರನೇ, ಬಟ್ ಮಾವನ್ ಕ್ಯಾರೆಕ್ಟರ್. ಎರಡು ರಾಜುಲನ್ನು ನಮ್ಗೆ ಮೇನ್ ಕೀ ಅಂತ ಹೇಳ್ಬೋದು. ಯಾವ್ದ್ರಲ್ಲಿ? ಫಸ್ಟ್ ರ್ಯಾಂಕ್ ರಾಜು ಡ್ಯಾಡಿ ಸರ್, ತಂದೆ. ಇದರಲ್ಲಿ ರಾಜು ಜೇಮ್ಸ್ ಬಾಂಡ್ ಸರ್. ಇದ್ರಲ್ಲಿ ಅಂದ್ರೆ ಯಾವ್ದು? ರಾಜು ಜೇಮ್ಸ್ ಬಾಂಡ್ ಸರ್ ಈಗ ರಿಲೀಸ್ ಆಗ್ತದೆ. ಹಂಗಂತ ಒಂದು ಪಿಕ್ಚರ್ ಮಾಡಿದೆ ಸರ್. ಸೋದ್ರು ಮಾವ ಅಂತಾರ, ತಂದೆ ತರನೇ ಸಾಕಿರ್ತೀರಾ. ಅದಕ್ಕೆ ಅಚ್ಯುತ್ ಸರ್ ಒಂದು ಫೋನ್ ಮಾಡ್ರಿ, ಅವರು ಲಕ್ಕಿ ಜಾಸ್ತಿ ಮರ್ತೇ ಹೋಗಿದೆ ಅಲ್ರಿ ನಿಮ್ ಸಿನಿಮಾ. ಏನ ಹೆಸರು? ರಾಜು ಜೇಮ್ಸ್ ಬಾಂಡ್. ಬಾಂಡ್ ಅಂದ್ರೆ ಹೆಂಗೆ? ರಾಜು ಜೇಮ್ಸ್ ಬಾಂಡ್. ರಾಜು ಜೇಮ್ಸ್ ಬಾಂಡ್. ರಾಜು ಜೇಮ್ಸ್ ಬಾಂಡ್. ಎಸ್ ಸರ್. ಸರ್ ಮಾತಾಡ್ಸೋಣ, ಸುಮಾರು ದಿನ ಆಗಿತ್ತು, ನೀವು ಸಿಗಲ್ಲ ಶೂಟಿಂಗು. ಅಟ್ಲೀಸ್ಟ್ ನಮ್ಮ ಫಿಲ್ಮ್ ಬಗ್ಗೆ ಎಲ್ಲ ಡಿಸ್ಕಸ್ ಮಾಡೋಣ. ಸುಮಾರು ದಿನ ಆಗಿತ್ತಲ್ಲ ಸಿಗ್ದಲೆ. ಈಗ ಅಟ್ಲೀಸ್ಟ್ ರಿಲೀಸ್ ಟೈಮಲ್ಲಾದ್ರು ಸರ್, ಆ್ಯಕ್ಚುಲಿ ಏನು ಗೊತ್ತಾ, ಸರ್ ಯಾವ ಪ್ರಮೋಷನಿಗೆ ಹೋಗಲ್ಲ. ಸರ್ ಏನಾದ್ರು ಫಿಲ್ಮ್ ಚೆನ್ನಾಗಿದೆ, ಏನಾದ್ರು ಅವ್ರಿಗೆ ಮನಸ್ಸಿಗೆ ಅನ್ಸಿರೋ ಮಾತ್ರ ಪ್ರಮೋಷನ್ಗೆ ಬರೋದು. ಇವನೇ ಏನೇನೋ ನನ್ನ ಬಗ್ಗೆ ಇವನೇ ಕಲ್ಪನೆ ಮಾಡ್ಕೊಂಡು ಏನೇನೋ ಹೇಳ್ತಾ ಇದ್ದಾರೆ. ನಮ್ಮ ಪ್ರಮೋಷನ್ಗೆ ಬಂದಿದ್ದಾರೆ ಬಿಡಿ. ನಮ್ಮ ಪಿಕ್ಚರ್ ಸೂಪರ್. ಡೈರೆಕ್ಟ್ರೆ 200% ಡೌಟೇ ಬೇಡ. ಅದಕ್ಕೆ ಬನ್ನಿ ಸರ್, ವಾಕ್ ಮಾಡೋಣ. ಸಾಯಂಕಾಲ ಸುಮ್ಮನೆ ಕೂತಿದ್ದೀವಿ, ವಾಕ್ ಅಂತ ಹೇಳಿ ಸುಮ್ಮನೆ ಕೂತಿ. ಸರ್ ಬಿಸಿಲಲ್ಲಿ ವಿಟಮಿನ್ ಡಿ ಒಳ್ಳೇದು ಸರ್. ಟ್ಯಾಬ್ಲೆಟ್ಸ್ ತಗೋತೀನಿ. ನನಗೆ ವಿಟಮಿನ್ ಎಂ ಇಂಪಾರ್ಟೆಂಟ್ ಗುರು. ಡಿಗೂ ಟ್ಯಾಬ್ಲೆಟ್ ಇದೆ, ಬಿಗಿದೆ, ಎಗಿದೆ, ಸಿಗಿದೆ. ಎಮ್ಮಿಗಿಲ್ಲ ಸರ್. ಎಲ್ಲದಕ್ಕೂ ವಿಟಮಿನ್ ಎಮ್ಮಿಗೆ ಮಾತ್ರ ಕೆಲಸ ಮಾಡ್ಬೇಕು, ಅದಕ್ಕೆ ಟ್ಯಾಬ್ಲೆಟ್ ಇಲ್ಲ ಸರ್. ಎಮ್ಮಿಗೆ ಟ್ಯಾಬ್ಲೆಟ್ ಇಲ್ಲ, ಕಷ್ಟಪಟ್ಟು ಕೆಲಸ ಮಾಡಿದ್ರೆ ಎಮ್ ಬರುತ್ತೆ, ಇಲ್ಲ ಅಂದ್ರೆ ಇಲ್ಲ. ಅದೊಂದು ಟ್ಯಾಬ್ಲೆಟ್ ಬಂದ್ಬಿಟ್ಟಿದ್ರೆ ಈಸಿ ಮನೇಲಿ ತಗೊಬಿಡ್ಬೇಕು. ಟ್ಯಾಬ್ಲೆಟ್ ಊಟ ಮೊದಲು ಟ್ಯಾಬ್ಲೆಟ್ ತಿಂದಿರೋರು. ಹೇಳಿ, ಏನು ಏನ್ ಮಾಡ್ಬೇಕು ಅಂತಿದ್ದೀರಾ ಸರ್? ನಂದು ಒಂದು ಪ್ರೈಮರಿ ಕ್ವಶನ್ ಇದೆ ಸರ್. ಈಗ ಇವ್ರಿಗೆ ಫೇಮ್ ತಂದು ಕೊಟ್ಟಿದ್ದು ರಾಜು ಅನ್ನೋ ಲೇಬಲ್. ಹೌದು. ಆ ಫಸ್ಟ್ ರಾಜು ಅನ್ನೋ ಲೇಬಲ್ ಅಲ್ಲಿ ತಂದೆಯಾಗಿ ಮಾಡಿದ್ರಿ. ಹೌದು. ಈಗ ಆ ಇಮೇಜ್ ನ ಬ್ರೇಕ್ ಮಾಡಿ ಒಂದು ಜೇಮ್ಸ್ ಬಾಂಡ್ ಇಮೇಜ್ ಅಲ್ಲಿ ಬರ್ತಾ ಇದ್ದಾರೆ. ಈಗ ಇದು ಸೋದರ ಮಾವಾಗಿ ಮಾಡ್ತಿದ್ದೀರಾ. ಸೊ ಎರಡೂ ರಾಜುಲೂ ನಿಮ್ಮ ರೋಲ್ ಭಾಳ ಅವ್ರಿಗೆ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡಿದೆ. ಆ ರಾಜುಗೂ ಈ ರಾಜುಗೂ ನೀವು ಏನು ಡಿಫ್ರೆನ್ಸ್ ಕಂಡ್ರಿ ಸರ್? ಇವನು ಆ ರಾಜು ಸ್ವಲ್ಪ ತಂದೆ ಹೇಳ್ದಂಗೆ ಕೇಳೋನು. ಇದ್ರಲ್ಲಿ ಸ್ವಲ್ಪ ಚಿಗಿದ್ಕೊಂಡ್ಬಿಟ್ಟಿದ್ದಾರೆ. ಇದರಲ್ಲಿ ಚಿಗಿದ್ಕೊಂಡ್ಬಿಟ್ಟಿದ್ದಾನೆ. ಇವನೇ ಬುದ್ಧಿವಂತ, ಇವನು ಹೇಳ್ದಂಗೆ ನಾವು ಕೇಳ್ತಾ ಇದೀವಿ. ಇದರಲ್ಲಿ ಜೇಮ್ಸ್ ಬಾಂಡ್ ಅಲ್ವಾ, ಅದ್ರಲ್ಲಿ ತಂದೆನೇ ರೆಡಿ ಮಾಡೋದಿಲ್ಲ. ಇದರಲ್ಲಿ ಇವನು ನಮ್ಮನ್ನು ರೆಡಿ ಮಾಡ್ತಾನೆ. ಹಂಗೆ ಏನೊಂದು ಜರ್ನಿ ನೋಡಿ.
ನಿಮ್ಗೇನ್ ಅನ್ಸುತ್ತೆ ಗುರು, ಒಂದು ತಂದೆಯಾಗಿ ಹೇಗಿದ್ರು, ಸೋದರ ಮಾವಾಗಿ ಹೇಗಿದ್ರು? ಬಿಡಿ ಅಂತ ಲೆಜೆಂಡ್. ಯಾಕೆಂದ್ರೆ ನಾವು ಎಲ್ಲ ಅದು ಅಣ್ಣನ್ ತರ, ತಂದೆ ತರ, ಸೋದರ ಮಾವನ್ ತರ ಎಲ್ಲ ತರನು ಆಕ್ಟ್ ಮಾಡ್ಬಿಡ್ತಾರೆ. ಅವನು ಈಗ ನೋಡಿ ಬಿಡಿ ಬಿಡಿ ಜನರಲ್ ಆಗಿ ಬಿಡಿ ಬಿಡಿ ಅವ್ರು ಬಿಡಿ ಅವ್ರು ಬಿಡ್ರಿ, ಮುಂದಿನ ಕೇಳ್ರಿ, ಕಳ್ಸ್ರಿ ಅವ್ರನ್ನ ಅನ್ನೋ ತರ ಹೇಳ್ತಾ ಇದ್ದಾರೆ. ಅಲ್ಲ ಎಲ್ಲ ತಂದೆಯಲ್ಲಿ ನೀವೇ ನೋಡಿದೀರಾ ಎಷ್ಟು ಅದಕ್ಕೆ ಜೀವ ತುಂಬಿದಾರಲ್ವಾ. ಫಸ್ಟ್ ರ್ಯಾಂಕ್ ರಾಜ್ಯದಕ್ಕೆ ಅವರೇ ಅದಲ್ಲೊಂಥರ ಮೇಯ್ನ್. ಫಸ್ಟ್ ರ್ಯಾಂಕ್ ರಾಜ್ಯನೂ ಮಾಡೋದವ್ರೆ, ನೆಕ್ಸ್ಟ್ ಚೇಂಜ್ ಮಾಡ್ತಾರಲ್ಲ ಆ ಫಿಲ್ಮಲ್ಲಿ, ಏನ್ ಚೇಂಜ್ ಮಾಡ್ತಾರೆ, ಏನ್ ಅದನ್ನ ಯಾವ್ದನ್ನ ನೀವ್ ಹೇಳ್ಬೇಕು ನನಗೆ ಈ ಪಿಕ್ಚರ್ದಾಗ ಜ್ಞಾಪಕ ಇಲ್ಲ, ನೀನು ಅದನ್ನ ಅದಾದ್ಮೇಲೆ ಇದೆಲ್ಲ ನಾವು ಚೇಂಜ್ ಮಾಡೋದು ಅವ್ರನ್ನ. ಅದು ಏನದು, ಅದು ಏನು ಗೊತ್ತಿಲ್ಲ. ಟ್ಯಾಲೆಂಟ್ ರೀ, ಟ್ಯಾಲೆಂಟ್. ನಿನ್ ಟ್ಯಾಲೆಂಟ್ ನ ಚೇಂಜ್ ಮಾಡ್ತೀವಿ ಅಂತ. ಅದ್ರಲ್ಲಿ ಒಂಥರ ಇದ್ ಮಾಡಿದ್ರಿ, ಇದ್ರಲ್ಲಿ ಜೇಮ್ಸ್ ಬಾಂಡ್ ಮಾಡ್ಬಿಟ್ಟಿದ್ದೀರಾ. ಜೇಮ್ಸ್ ಬಾಂಡ್ ಆಗಿರ್ತೀಯ ನೀನೆ, ನಮ್ ಕೈಗೆ ಸಿಗ್ಬೇಕಾದ್ರೆ ನೀನ್ ಬಾಂಡ್ ಆಗಿರ್ತೀಯ. ಬಾಂಡ್ ಅಂತಾರ. ಸೊ ಈ ಗ್ಯಾಪ್ ಅಲ್ಲಿ ನೀವು ಜೇಮ್ಸ್ ಬಾಂಡ್ ಆಗ್ಬಿಟ್ಟಿದ್ದೀರಾ. ಈ ಗ್ಯಾಪ್ ಅಲ್ಲಿ ಸಾರು ತಂದೆಯಿಂದ ಸೋದರ ಮಾವ ಆಗಿದ್ದಾರೆ. ಸೂಪರ್ ಅಲ್ವಾ ನೋಡಿ. ಇನ್ ನಾವಿಬ್ರೇ ಇಲ್ವಲ್ಲಪ್ಪ, ಇನ್ನೊಬ್ರು ಮೇನ್ ಇದಾರಲ್ಲ. ಹೌದು, TRP. ಹಾ, ಯಾರು? ಚಿಕ್ಕಣ್ಣವ್ರು. ನಾವ್ ಅವ್ರನ್ನ ಹುಡ್ಕೊಂಡು ಹೋಗ್ಬೇಕಲ್ಲ ಈಗ. ಅವನು ಇವತ್ತು ಸ್ವಲ್ಪ ಬಿಸಿ ಅಂತೆ ಸರ್, ನೆನ್ನೆ ಬಂದ ಹೋಗ್ಬಿಟ್ಟ. ಬಂದು ಅಂದ್ರೆ ಎಲ್ಲರೂ ಒಂದೇ ಟೈಮ್ ಸೇರ್ಸಕ್ ಆಗ್ತಿಲ್ಲ ಸರ್, ಭಾರಿ ಬಿಸಿ ಅಲ್ಲ. ಹಂಗಾಗಿ ಚಿಕ್ಕಣ್ಣ ನೆನ್ನೆ ಮಾಡ್ಕೊಂಡ್ವಿ. ಸಾಧು ಸರ್ ಇದಾರೆ, ಅವ್ರು ಬರ್ತಾರೆ. ಸಾಧು ಸರ್ ಬರ್ತಾರೆ, ಸರ್ ಇದಾರೆ, ರವಿಶಂಕರ್ ಸರ್, ನಾಣಿ ಸರ್ ಇದಾರೆ, ಜೈ ಜಗದೀಶ್ ಸರ್ ಇದಾರೆ, ತಬಲಾ ಸರ್. ಸೊ ಯೂಜ್ ತಾರಾ ಬಳಗ ಸರ್. ಹಾ ಹೌದು. ಏನ್ ಬಾಳ ನಿಧಾನಕ್ಕೆ ಬರ್ತಾ ಇದೆಯಲ್ಲ, ಬಾಳ ವರ್ಷ ಆಯ್ತೇನಲ್ವಾ ನಾವು ಶೂಟಿಂಗ್ ಮಾಡಿ. ಸರ್ ಅದೊಂಥರ ಏನಂತಾರೆ, ವೆರಿ ಕ್ಲೀಶೆ ಲೈನ್ ಇದೆಯಲ್ಲ ಸರ್, ಲೇಟ್ ಆಗಿ ಬಂದ್ರು ಲೇಟೆಸ್ಟ್ ಆತರ ಏನ್ ಲೇಟೆಸ್ಟ್ ಆಗಿ ಬರ್ಬೋದು ಅದಕ್ಕೆ ಸರ್ವ ಪ್ರಯತ್ನ ಮಾಡಿ ಬರ್ತಾ ಇದೀವಿ ಸರ್. ಒಂದು ಈ ವರ್ಷದ ಅವಾಗ್ಲಿಂದ ಹಂಗೆ ಇದೆ, ನೀವೇನ್ ಚೇಂಜ್ ಆಗಿಲ್ಲ. ಲೇಟ್ ಆದ್ರೂ ಅದೇ ಈ ಫಸ್ಟ್ ರ್ಯಾಂಕ್ ರಾಜ್ ಇದ್ದಾಗಲೂ ಹಿಂಗೆ ಇದಾರೆ, ಜೇಮ್ಸ್ ಬಾಂಡ್ ಆದಾಗ್ಲೂ ಹಿಂಗೆ ಇದಾರೆ. ಒಂದ್ ಗಡ್ಡ ಒಂದು ಬಹಳ ಇದಾಗಿದೆ, ಥಿಕ್ನೆಸ್ ಬಂದಿದೆ ಗಡ್ಡ. ಈ ಗಡ್ಡದಿಂದಾಗಿ ಇವನು ಏಜ್ ಅನ್ನ ನಾವು ಕಂಡುಹಿಡಿಯಬಹುದು. ಗಡ್ಡ ತೆಗಿಲ್ಲ, ಲುಕ್ ಇವರೇ ಮಾಡಿದ್ ಸರ್. ರಾಜು ಫಸ್ಟ್ ರ್ಯಾಂಕ್ ರಾಜಲ್ಲಿ ನೋಡಿತಿರಲ್ಲ, ಕ್ಲೀನ್ ಇದೆಲ್ಲ ಮಾಡ್ಕೊಂಡು ಇಲ್ಲೇ ಓಡಾಡ್ಕೊಂಡಿದ್ದೆ. ಬಂದು ಗಡ್ಡ ಬಿಡ್ರಿ ಅಂದ್ರು 20 ದಿವಸ. ಇಂಡಿಯನ್ ಬಾಂಡ್ಗಳೆಲ್ಲ ಗಡ್ಡ ಬಿಟ್ಟಿರ್ತಾರೆ, ಫಾರಿನ್ ಬಾಂಡ್ ಆದ್ರೆ ಗಡ್ಡ ಬೋಳಿಸಿರ್ತಾರೆ. ಫಾರಿನ್ ಶೂಟ್ ಮಾಡಿದ್ರೆ ಬೋಳಿಸ್ಬಿಟ್ಟಿನಿ. ಬಾಂಡ್ ಆದ್ರೆ ನಮ್ ಪ್ರೊಡ್ಯೂಸರ್ ಹೇಳಿದ್ದಾರೆ, ಜೇಮ್ಸ್ ಬಾಂಡ್ 2 ಮಾಡೋಣ ಲಂಡನ್ ಅಲ್ಲೇ ಫುಲ್ ಶೂಟಿಂಗ್ ಅಂತ ಸರ್, ಅಲ್ಲೇ ಮಾಡೋಣ ಅಂತ. ಅವಾಗ ತೆಗೆದು ಬಿಡ್ತೀನಿ ಗಡ್ಡ ಬಿಡಿಸಿದಿವ್ರೆ, ಈ ಲುಕ್ ತೆಗ್ದಿದ್ದೀವ್ರೆ, ಲುಕ್ ಚೆನ್ನಾಗಿ. ನಾವೆಲ್ಲ ಬರ್ಬೇಕಾ, ನೀನ್ ಮಾತ್ರ ಹೋಗ್ತೀಯಾ? ಇಲ್ಲ 3 ಜನ ಹೋಗ್ತೀವಲ್ಲ ಸರ್, ನಾನು ನೀನು ಚಿಕ್ಕಣ್ಣ. ಓಕೆ, 3 ಜನ ಲಂಡನ್ 30 ದಿವಸ. ಕರಿ ಮಾತಾಡ್ಬೋಣ. ಪ್ರೊಡ್ಯೂಸರ್ ಎಲ್ಲೋದ ಇಲ್ಲ ಕರೆದು ಬಿಡ್ತೀನಿ ಸರ್, ಅವರು ಬರ್ತಾರೆ. ಆಗ್ಬಿಡ್ಲಿ ಅಲ್ವಾ, ಹೋಗ್ಬಿಟ್ರಲ್ವಾ? ಇಲ್ಲ ಬರ್ತಾರೆ ಸರ್, ಅದು ಚೆಕ್ ತರಕ್ಕೆ ಹೋದ್ರು ಅನ್ಸುತ್ತೆ ಸರ್. ಅವ್ರು ಭಾರಿ ಸ್ಪೀಡ್ ಇದಾರೆ ಸರ್, ಚೆಕ್ ತಗೋಬರಕ್ ಹೋಗಿ ಕೊಟ್ಟು ಬಿಡ್ತಾನೆ ಖಾಲಿ ಚೆಕ್. ಸರ್ ಅಚ್ಚು ಸರ್ ಕರೀತಾರೆ, ಎಲ್ಲಿದ್ದೀರಾ ಸರ್? ನಾನು ಬಟ್ಟೆ ಹಾಕೊಂಡ್ ಬಂದ್ಬಿಡ್ತೀನಿ, ನಾನು ಶೂಟಿಂಗ್ ಅದಕ್ಕೆ. ಬಟ್ಟೆ ಎಲ್ಲ ನೀರ ಬಟ್ಟೆಲ್ಲ ಬನ್ನಿ, ಚೆಕ್ ತರ ಕೇಳ್ತಿದ್ದಾರೆ. ನೆಕ್ಸ್ಟ್ ಜೇಮ್ಸ್ ಬಾಂಡ್ 2 ಬನ್ನಿ. ಆಯ್ತು 100%. 2 ಮಿನಿಟ್ಸ್ ಅಲ್ಲಿ ಬರ್ತಾನೆ. ನಾನು ಐ ಆಲ್ಸೋ ಬಿ ಅ ಪಾರ್ಟ್ ಆಫ್ ಇಟ್ ನೌ. 2 ಮಿನಿಟ್ಸ್ ಅಲ್ಲಿ 2 ಮಿನಿಟ್ಸ್ ಅಲ್ಲಿ ಹೆಂಗ್ ಬರ್ತೀರಾ? ಹೊರಟೆ ಅವಾಗಲೇ ಆಲ್ಮೋಸ್ಟ್ ಆಗೋಯ್ತು, ಫ್ಲಾಟ್ ಬಂದೆ. ಫ್ಲಾಟಿಗೆ ಹೋಗಿ ಅಲ್ಲಿಂದ ಬರೋದು 2 ಮಿನಿಟ್ಸ್ ಅಲ್ಲಿ ಹೆಂಗೋ ಆಗುತ್ತೆ? ಬಂದಾಯ್ತು ಫ್ಲಾಟ್ಗೆ ಅವಾಗಲೇ ನಾನು. ಓಕೆ, ಪ್ಯಾಂಟ್ ಶರ್ಟ್ ಹಾಕೊಂಡ್ ಬರ್ತಾ ಇರ್ತೀನಿ ಬೇರೆ. ಕಮ್ ಫಾಸ್ಟ್ ಸರ್. ಮತ್ತೆ ಇನ್ನೇನು ಸಮಾಚಾರ ಸರ್? ಏನಿಲ್ಲಪ್ಪ, ಇಲ್ಲಿ ಚಿಕ್ಸು ಫೋನ್ ಮಾಡ್ತಿದ್ದೀನಿ ಸರ್, ರಿಸೀವ್ ಮಾಡ್ತಾ ಇಲ್ಲ. ಅವನು ಕರೆಸ್ಬಿಡ್ತೀನಿ. ಅವನು ಒಂದ್ಸಲ ನಾವು, ಯಾಕೆಂದರೆ ಈ ಫಿಲ್ಮಲ್ಲಿ 3 ಜನ ಒಂದು ಮೇಯ್ನ್ ರೋಲ್ ನಾವು ಮಾಡ್ತಾ ಇರೋದು. 3 ಜನನೂ ಏನೋ ತರಲೆ ಮಾಡ್ತೀವಿ. ಪಿಕ್ಚರ್ ನೋಡಿದ್ರೆ ಗೊತ್ತಾಗುತ್ತೆ ಪ್ರೇಕ್ಷಕರಿಗೆ. ಹೌದು, ಚಿಕ್ಕಣ್ಣನ ಕರೆಸ್ಕೊಂಡ್ರೆ ಮಜಾ ಇರುತ್ತಲ್ವಾ? ಅವನೇ ಅಟ್ರಾಕ್ಷನ್, ಅವನೇ ಹೀರೋಯಿನ್ ಅಂತಾರ ಸಿಗ್ತದೆ. ಏನೋ ಭಾಳ ವರ್ಕೌಟ್ ಮಾಡ್ತಾ ಇರ್ಬೋದು. ಸಂಡೇ ವರ್ಕೌಟ್ ಮಾಡ್ತಾ ಇರ್ತಾರೆ ಸರ್. ನೀವು ವರ್ಕೌಟ್ ಮಾಡ್ತೀರಾ ಸರ್? ಮಾಡ್ತೇನಲ್ಲ, ನಾನು ಫಿಟ್ನೆಸ್ ನೋಡಿ. ಇದು ಔಟ್ಡೋರ್ದು ಒಂದು ಜಿಮ್ ಮಾಡಿದ್ದಾರೆ ನೋಡಿ ಸರ್. ಅಲ್ಲೇ ಮಾಡ್ಬಿಟ್ಟೆ ನೋಡಿ. ಇದು ಕ್ರಾಸ್ ಟ್ರೈನರ್ ಅಂತ ಮಾಡ್ಬೋದು, ಏನು ಈಸಿ. ಶೇಖ್ ಅಬ್ದುಲ್ಲಾ. 1 2 ಅಷ್ಟೇ. ಲೆಫ್ಟ್ ರೈಟ್ ರೈಟ್. ಈ ಬಾಂಡ್ ಗಿಂಡ್ ಆಗ್ಬೇಕಾದ್ರೆ ಇವೆಲ್ಲ ಮಾಡ್ಲೇಬೇಕಾ? ಬಾಂಡ್ಗೆ ಹಿಂಗೆಲ್ಲ ಗಟ್ಟಿ ಮುಟ್ಟಿರ್ಬೇಕು ಸರ್. ಫುಲ್ ಫಿಟ್ ಆಗಿರ್ಬೇಕು ಬಾಂಡಿಗೆ. ಸರ್ ನೀವು ಫುಲ್ ಫಿಟ್ ಆಗಿದ್ದೀರಿ ಸರ್.
ಇದೀನಿ ತಕ್ಕ ಮಟ್ಟ. ನಾವು ನೀವು ಹಿಂಗೆ ಆವಾಗ ಆ ಫಿಲ್ಮಲ್ಲಿ ಹೆಂಗೆ ಮಾಡೋದು ಹಂಗೆ ಅದಕ್ಕಿಂತ ಸ್ಲಿಮ್ ಆಗೇ ಇದ್ದೀರಿ ಸರ್. ಹಾಂ, ನೆಕ್ಸ್ಟ್ ಏನೋ ಮಾಡೋಣ ಅಂದ್ಯಲ್ಲ, ಅದು ಯಾವ್ದು? ಅದು ನನ್ನ ಫಿಲ್ಮ್ ಸರ್, ಹೇಳ್ತೀನಿ. ಇದು ಬಾಂಡ್ 2ನಾ? ಇದು ಬಾಂಡ್ 2 ಒಂದಿದೆ ನಮ್ಮದು. ಅದೇ ಫಸ್ಟ್ ರ್ಯಾಂಕ್ ರಾಜು ಟೀಮು ಅವ್ರ ಜೊತೆ ಒಂದು ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ನೀವೇ ಇರಬೇಕಲ್ಲ ಸರ್. ಹೌದಾ? ನೀವೇ ನಮಗೆ ಚೆನ್ನಾಗಿ ಎಕ್ಸಸೈಸ್ ಆಗ್ತುಂಟು ಸರ್. ಚೆನ್ನಾಗಿ ಎಲ್ಲ ಕ್ಯಾಲರೀಸು ಇಲ್ಲೇ ಹೋಗ್ಬಿಟ್ರೆ ಮನೆಗೆ ಹೋಗೋದು ಹೆಂಗಪ್ಪ? ನೋಡಿ ಸರ್, ಇದು ನೋಡಿ ಸೈಕ್ಲಿಂಗು, ತಿರುಗಿಸೋದು ಎಲ್ಲ ಒಳ್ಳೆ ಎಕ್ಸಸೈಸ್ ಆಗುತ್ತೆ ಸರ್. ಈ ಥರದ್ದು ಹಾಕ್ಸ್ಕೊಂಬಿಡ್ಬೇಕು ಮನೇಲಿ ಅಲ್ವಾ? ಹೌದು, ಮನೇಲಿ ಮಾಡ್ಬೋದು ಸರ್. ಇನ್ನೊಬ್ರು ಬೇಕಲ್ಲ ಸರ್. ಹೆಂಡತಿ ಇರ್ತಾಳಲ್ಲಪ್ಪ. ನಿನಗಂತೂ ಇಲ್ಲ ಕಣೋ, ನಮಗಿದ್ದಾರೆ. ನೀನಾದರೆ ಪಾರ್ಕಿಗೆ ಬಂದು ಹುಡುಕ್ಬೇಕು. ಪಾರ್ಕಿಗೆ ಬಂದು ಹುಡುಕ್ತಾರೆ ಸರ್. ಹೌದು. ರೈಟ್ ಲೆಫ್ಟ್ ಹಾಂ, ಇಷ್ಟೇ ಸೈಡ್ಸ್ ಚೆನ್ನಾಗಿ ಆಗ್ತುಂಟಲ್ಲ ಸರ್. ಸೊಂಟ ಗಿಂಟ ಏನು ಡಿಸ್ಲೋಕೇಟ್ ಆಗ್ಬಿಡುತ್ತೆ? ಏನಾಗಲ್ಲ ಸರ್, ಒಳ್ಳೆ ಸೈಡ್ಸ್ ಎಲ್ಲ ಹೋಗುತ್ತೆ, ನೀಟ್ ಆಗುತ್ತೆ. ಇನ್ನೇನು ಹೋಗುತ್ತೆ, ಅಲ್ಲಿದ್ದರೆ ಹೋಗುತ್ತೆ. ಸಾಕ್ಬಿಡಪ್ಪ ಅಷ್ಟೆಲ್ಲ ಮಾಡೋದು. ಹಾಂ, ಇದು ಹಾಂ, ಇದು ಹಡಗು ಓಡಿಸ್ತಾರಲ್ಲ ಸರ್, ಆಗ್ತಾ ಇಲ್ವಾ? ಹಂಗೆ ಅಲ್ಲ ಫೀಲಿಂಗ್. ಓಡಿಸೋ ಥರ ಇದೆ. ಎರಡು ಕೈಯಲ್ಲೂ ಮಾಡ್ಬೇಕೇನೋ ಕಣ, ಇದು ಎರಡು ಇದೆಯಲ್ಲ. ಇಲ್ಲ ಸರ್, ಕೈ ಏನೆಲ್ಲ ಆಗಿ ನೀವು ಜೇಮ್ಸ್ ಬಾಂಡ್ ಹಿಂಗೆ ಮಾಡ್ಬಿಟ್ನಲ್ಲ ಅಂತ ನನಗೆ ಬೈದು. ಬಾಂಡ್ ಆಗೋದಕ್ಕೆ ಟ್ರೈನಿಂಗ್ ತಗೊಳ್ತಾ ಇದ್ದಾನೆ. ಓಕೆ, ಇದೇನಂತ ಮಸಲ್ಸ್? ಇದೆಲ್ಲ ಇದೇನಿದೆ ನಾನು ಟ್ರೈ ಮಾಡಿಲ್ಲ ಸರ್. ಇದೇನು ಹೇಳಿ ಸರ್? ಗೊತ್ತಾಯ್ತು. ಕಾಲಿಗೆ ಹಿಂಗೆ ಪುಷ್ ಮಾಡು ಅಷ್ಟೇ. ಇಷ್ಟೇ ಥೈಸ್ಗೆ. ಇದು ಬೇರೆ ಥರ ಇದೆ ಸರ್. ಶೇಕ್ ಅಬ್ದುಲ್ಲಾ ಆಗ್ಬಿಡುತ್ತೆ ಸರ್. ಸ್ವಲ್ಪ ಹುಡುಗ ಸರಿ ಇಲ್ಲ ಗುರು. ಇದೇನು ಸರ್? ಇದು ಚೆಸ್ಟ್ ಪ್ರೆಸ್. ನಮ್ಮ ವೇಟ್ ನಾವೇ ಲಿಫ್ಟ್. ಹೌದು ಚೆನ್ನಾಗಿ ನೋಡಿ ಸರ್. ಬಾಂಡ್ ಆದ್ವಿ ಹೆಚ್ಚು ಕಮ್ಮಿ ಅಲ್ಲ. ನೆಕ್ಸ್ಟ್ ಇಬ್ರು ಬಾಂಡ್ ಥರನೇ ಮಾಡೋಣ ಸರ್. ರಾಜು ಜೇಮ್ಸ್ ಬಾಂಡ್ ಇವರಂತರ ನಮಗೆ ಬಾಂಡ್ ಇದ್ದಂಗೆ ಯಾವಾಗಲೂ. ಬಾಂಡಿಂಗ್ ನಮ್ಮದು. ಬಾಂಡ್ ಇದೇನು ಅಂದ್ರೆ ಇದು ಆ್ಯಪ್ಸ್ ಸರ್. ಇದು ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿಕೊಂಡು ಇದಾನ ಸರಿಯಪ್ಪ, ನಮ್ಮ ಒರಿಜಿನಲ್ ಕನ್ನಡಕ್ಕೆ ಹೋಗ್ಬಿಟ್ಟು ಜಸ್ಟ್ ಕ್ರಂಚಸ್. ಆಗತ್ತೆ ಎಲ್ಲ ಆಗುತ್ತಲ್ಲ. ಇಷ್ಟೇನಾ? ಇದೇನಿದೆ? ಇದೇನು ಅಂತ ಗೊತ್ತಾಗ್ತಿಲ್ಲ. ಇದಿಲ್ಲ ಸರ್, ಸ್ಟ್ರೆಚಿಂಗ್ ಅಷ್ಟೇ ಸರ್. ಸ್ಟ್ರೆಚ್ ಬೇರೆ ಹೈಟ್ ಅಲ್ಲ. ಸ್ಟ್ರೆಚ್ ಹಿಂಗೆಲ್ಲ ಇರೋಕ್ಕೆ ಸಾಧ್ಯ ಇಲ್ವಲ್ಲ? ಇದೇನೋ ಬೇರೆ ಇದೆ, ಏನಂತ ಅರ್ಥ ಆಗ್ತಿಲ್ಲ. ಹತ್ತದ ಇಲ್ಲ ಸರ್, ಸ್ಟ್ರೆಚ್ ಸರ್. ಹಿಂಗೆ ನೋಡಿ, ಸ್ಟ್ರೆಚ್. ಸರ್ ನೆಕ್ಸ್ಟು ಈ ಥರ ಎಲ್ಲ ಫುಲ್ ವರ್ಕೌಟ್ ಮಾಡಿ ನಾನು ಹೇಳಿದ್ನಲ್ಲ, ನೆಕ್ಸ್ಟ್ ಲಂಡನಲ್ಲಿ ನಾವು ಮಾಡೋ ಶೂಟಿಗೆ. ಲಂಡನ್ನಲ್ಲಿ ಚಳಿಲೇ ವರ್ಕೌಟ್ ಚೆಂದ ಸರ್. ಚಳಿ ಫಲ್ಲೇನು ಜಿಮ್ ಎಲ್ಲ ಒಳಗೆಲ್ಲ ಹೀಟ್ರ್ ಇರುತ್ತೆ. ನಾನು ಅಲ್ಲಿ ಶೂಟಿಂಗ್ ಹೋದಾಗ ಫುಲ್ ಡೈಲಿ ವರ್ಕೌಟ್ ಮಾಡ್ತಿದ್ದೆ. ಹೊರಗಡೆ ಏನು ಓಡಾಟಕ್ಕೆ ಎಲ್ಲ ಆಗಲ್ಲ, ತುಂಬ ಚಳಿ. ಬಟ್ ನಾನು ಶೂಟಿಂಗ್ ಹೋಟೆಲ್ಸಲ್ಲಿ ಎಲ್ಲ ಜಿಮ್ ಮಾಡ್ತಾಯಿದ್ದೆ. ಅಲ್ಲೇ ಇರ್ತೇನೆ, ನಾನು ಎಲ್ಲೂ ಹೋಗಲ್ಲ. ನಿನ್ನ ಥರ ನನಗೇನು ಅದೇನೋ ಹೇಳ್ತಿದ್ದೆಲ್ಲ ನೀನು. ಹಂಗ ಸೊ ಅದೇ ಸರ್, ಜೇಮ್ಸ್ ಬಾಂಡು ಫೈನಲ್ ಆಗಿ ಮಾಡ್ತಾ ಇದೀವಿ ಸರ್. ಲಂಡನಲ್ಲಿ ಶೂಟ್ ಮಾಡಿದ್ವಿ. ನೀವು ಲಂಡನಿಗೆ ಬಂದಿರಲಿಲ್ಲ.
ಆಮೇಲೆ ಸಂಡೂರಲ್ಲಿ ಮಾಡಿದಾಗ ಇಲ್ಲಿ ಬಂದಿದ್ವಿ. ಸಂಡೂರು ಬಿಸಿಲಲ್ಲಿ ಹಾಕಿದ್ವಿ. ಲಂಡನಲ್ಲಿ ಕೋಲ್ಡಿಗೆ ನಾವು ಕೋಲ್ಡಲ್ಲಿ ಕರ್ಕೊಂಡು ಹೋದ್ರು. ಇಲ್ಲ ಅದೇ ಈಗ ಇದನ್ನ ಡಬ್ ಬೇರೆ ಮಾಡಿಸ್ಬಿಟ್ಟಿದ್ದಾರೆ ನಮ್ಮ ಡೈರೆಕ್ಟ್ರು. ಹಿಂದಿಗೆ ಸೇಲ್ ಆಯಿತು. ಹಿಂದಿ ಸೈಮಲ್ಟೇನಿಯಸ್ಲಿ ಹಿಂದಿ ಮತ್ತು ಕನ್ನಡ ಎರಡೂ ಮಾಡ್ತಾ ಇದೀವಿ. ವೆರಿ ಗುಡ್. ಬಿಕಾಸ್ ಅವರು ಲಂಡನ್ ಫ್ರೆಂಡು, ನಮ್ಮ ಮಂಜು ಪ್ರೊಡ್ಯೂಸರ್ಗೆ ಫ್ರೆಂಡು, ಅವ್ರದ್ದು ನೆಕ್ಸ್ಟ್ ಕೊಲಾಬ್ರೇಷನಲ್ಲಿ ಬಾಲಿವುಡಲ್ಲಿ ಏನೋ ಮೂವಿ ಮಾಡ್ತಾರೆ. ಸೊ ಹಾಗಾಗಿ ಈ ಮೂವಿ ನೋಡಿ ಯಾಕೆ ನಾವು ಇದನ್ನು ಡಬ್ ಮಾಡಬಾರ್ದು, ಅದೇ ಥರ ಆಯ್ತು. ಆ ಪ್ರೊಸೆಸ್ಸಲ್ಲಿ ಸ್ವಲ್ಪ ಲೇಟ್ ಆಯ್ತು. ಡಬ್ ಎಲ್ಲ ಮಾಡಿಸ್ತೀವಿ. ಸೊ ಅಲ್ಲೇ ವರ್ಷನಿಗೆ ಸ್ವಲ್ಪ ಎಲ್ಲ ಎಡಿಟ್ ಎಲ್ಲ ಮಾಡಿ ಆ ಥರ ಇದಾಯಿತು. ಸೊ ಅಲ್ಲಿಗೂ ರೆಡಿ ಆಗಿದೆ. ಅಲ್ಲಿಗೂ ಸೊ ಹಿಂದಿ ಮತ್ತು ಕನ್ನಡದಲ್ಲಿ ಸೈಮಲ್ಟೇನಿಯಸ್ಲಿ ಏಕಕಾಲದಲ್ಲಿ ಬಿಡುಗಡೆ. ಬಟ್ ಬೇರೆ ಯಾವ ಲ್ಯಾಂಗ್ವೇಜಿಗೂ ಮಾಡಿಲ್ಲ. ಈಗ ನಾವು ಹಿಂದಿಗೂ ಹೋಗ್ಬೇಕಾದ್ ಸರ್ ಪ್ರಮೋಷನ್ಗೆ. ಹಿಂದಿಲಿ ನೀನು ಹೋಗ್ಬಾಗುರು ನೀನು ಹೋಗ್ಬಿಟ್ಟು ಹಿಂದಿಲೆಲ್ಲ ಮಾತಾಡಿ. ಅದನ್ನು ಬರಲ್ಲ ಸರ್, ಹಿಂದಿಲೇ ಮಾತಾಡೋಕ್ಕೆ ಬರೋದಿಲ್ಲ. ಕಲಿತೀನಿ ಈಗ. ಒಂದು ವಾರದಲ್ಲಿ ಹಿಂದಿ ಕಲಿಯುವುದು ಹೇಗೆ? ಸರ್ ಕಲಿಸ್ಕೊಡ್ತಾರೆ. ಏ ಕ್ಯಾ ಹೈ, ಏ ಕ್ಯಾ ಹೇ, ಏ ಕಿತಾಬ್ ಹೈ, ಪಿಕ್ಚರ್ ಕಬ್ ರಿಲೀಸ್ ಹೋತಾ ಹೇ. ಎಷ್ಟೆಷ್ಟು ಕಲಿಯೋದು ನಿಮಗೆ ಹಿಂದಿ ಬರುತ್ತೆ ಸರ್? ಚೆನ್ನಾಗಿ ಸ್ವಲ್ಪ ಬಂದರೆ ಕಲಿಸ್ಕೊಡಿ ಸರ್. ಗುರು ನಂಗೆ ಅರ್ಜೆಂಟ್ ಸ್ಟುಡಿಯೋಯಿಂದ ಕಾಲ್ ಬಂದಿತ್ತು. ಏನು ಸ್ಟುಡಿಯೋ? ನಮ್ಮ ಯೂನಿಫೈ ಮೀಡಿಯಾಯಿಂದ. ಇದು ಫೈನಲ್ ಔಟ್ಪುಟ್ಗೆ ಹಾಕಿದ್ವಲ್ಲ ಸಿನಿಮಾ. ಸೊ ಅದೇನೋ ಟೆಕ್ನಿಕಲ್ ಇದಾಗಿದೆ. ಒಂಚೂರು ನಾನು ಹೋಗ್ಬೇಕು. ಸಾರ್ ಜೊತೆ ಮಾತಾಡ್ತಾರೆ. ಸೊ ನಾನು ಬಂದು ಜಾಯ್ನ್ ಆಗ್ತೀನಿ. ಓಕೆ, ನೀವೆಲ್ಲ ಬೇಗ ಔಟ್ಪುಟ್ ತರಿಸ್ಕೊಂಡು. ಖಂಡಿತ ಮಾತಾಡ್ತೀನಿ ಸರ್. ಸಿಗ್ತೀನಿ ಸರ್. ಥ್ಯಾಂಕ್ ಯು. ಇಲ್ಲಿ ಹಿಂದಿಲಿ ಮಾಡ್ತಾ ಇದ್ದೀವಿ. ಇಲ್ಲೂ ಸುಮಾರು ಥಿಯೇಟ್ರ್ ಸೆಟಪ್ ಮಾಡಿದ್ದಾರೆ. ಅದಾದಮೇಲೆ ಓವರ್ಸೀಸು ಕಿರಣ್ ಅವ್ರದ್ದೇ ನೆಟ್ವರ್ಕ್ ಇರೋದ್ರಿಂದ ಓವರ್ಸೀಸಲ್ಲೂ ಮಾಡ್ತಾ ಇದ್ದಾರೆ. ಎಲ್ಲ ಕಡೆ ಸೈಮಲ್ಟೇನಿಯಸ್ಲಿ US, ಕೆನಡಾ, UK, ಆಸ್ಟ್ರೇಲಿಯಾ, ಜರ್ಮನಿ ಎಲ್ಲ ಕಡೆನೂ ಕಿರಣ್ ಮಾಡ್ತಾ ಇದ್ದಾರೆ. ಸೊ ಅವರಲ್ಲಿ ಒಂದು ಚೆನ್ನಾಗಿ ಆಗ್ಬೇಕು ಸರ್ ಫಿಲ್ಮು. ನಿಮ್ಗೆ ನೆನಪಿದೆಯಾ ಸರ್? ನಾನು ನೀವು ಇದು ಶೂಟ್ ಅಲ್ಲೊಂದು ಸೀನ್ ಮಾಡಿದ್ದು ಮರದ ಕೆಳಗಡೆ. ಕೆಳಗಡೆ ನೀವು ನಮಗೆ ಹೇಳ್ಕೊಡೋದು, ಜ್ಯೋತಿಷ್ಯ ನೋಡೋದು ಅದೆಲ್ಲ ಇಲ್ಲೇ ಮಾಡಿದ್ವಿ. ಹೌದೌದು. ಓ ಏನ ಸರ್ ಒಂದು ಎಳ್ನೀರು ಕುಡಿಯೋಣ. ಸಮ್ಮರ್ ಕುಡಿಬೋದು ಕೊಟ್ರೆ. ಮಲ್ಲೇಶಣ್ಣ ಮರತ್ತಿಲ್ಲ, ಅಲ್ಲೇ ಅಂತಾರೆ ಆರಾಮಾಗಿ ಕುಡಿಯೋಣ ಅಂತ. ಇದೇ ಒಣಗೋಗಿದೆ. ಕೊಡ್ರೆ ಕಡಿ. ಯಾವ ಊರದು ಇದು? ಬನ್ನಿ ರಾಮನಗರ. ದೊಡ್ಡ ಪ್ರೇಮ ಸಾಯ್ತು. ಥ್ಯಾಂಕ್ ಯು. ಬೇಡ ಸರ್. ಸೂಪರ್ ಅಲ್ಲ ಸರ್? ಚೆನ್ನಾಗಿತ್ತು. ಥ್ಯಾಂಕ್ ಯು. ಸರ್ ಪ್ರೊಡ್ಯೂಸರ್ ಎಲ್ಲಿ ಅಂತ ಕೇಳ್ತಿದ್ರಿ. ಒಬ್ರು ಪ್ರೊಡ್ಯೂಸರ್ ಲಂಡನ್ಗೆ ಹೋಗಿದ್ದಾರೆ, ಬರ್ತಾರೆ. ಇವ್ರೇನು ಕಿರಣ್ ಕೆನಡಾದವರು. ಇವರು ಕನ್ನಡ, ಒಬ್ರು ಲಂಡನ್, ಒಬ್ರು ಕೆನಡಾ. ಹಿಡಿಯೋದೇ ಕಷ್ಟ. ಹಿಡ್ಕೊ ಬಂದೀವಿ ನೋಡಿ ಸರ್. ನಾವು ಇಲ್ಲಿ ಕರ್ನಾಟಕ. ಬಟ್ ಪಕ್ಕ ಕನ್ನಡದವರೇ. ಈಗ ರಾಜು ಜೇಮ್ಸ್ ಬಾಂಡನ್ನ ನೀವು ರಿಲೀಸ್ ಮಾಡ್ತಾ ಇದ್ದೀರಾ. ಹೌದು ಸರ್. ಒಂದು ಸುದ್ದಿ ಬಂತು ನಮ್ಮ ಕಿವಿಗೆ. ಹೀರೋ ಸರ್ ಮಾತಾಡ್ತಾ ಹೇಳಿದ್ರು, ಪಾರ್ಟ್ 2 ರೆಡಿ ಆಗಿದೆ, ಇವತ್ತು ನಿಮ್ಮ ಅದನ್ನು ಅನೌನ್ಸ್ ಮಾಡ್ತಾ ಇದ್ದಾರೆ ಅಂತ. ನೀವು? ಹೌದು ಸರ್. ರಾಜು ಜೇಮ್ಸ್ ಬಾಂಡ್ ಪಾರ್ಟ್ 2 ಕಂಪ್ಲೀಟ್ ಶೂಟಿಂಗ್ ಲಂಡನ್ನಲ್ಲೇ ಆಗೋದು. ಅದಕ್ಕೆ ಹೀರೋ ಬಂದು ನಮ್ಮ ರ್ಯಾಂಕ್ ಸ್ಟಾರ್ ಗುರುನಂದನ್ನು ಮತ್ತು ನಮ್ಮ ಅಚ್ಯುತ್ ಸರ್ ಮತ್ತು TRP ಈ 3 ಜನ ಕಾಂಬಿನೇಷನ್ ಬಂದು ಏನಾಗುತ್ತೆ ಅಂದರೆ ಸರ್, ನಾನೇನು ಹೇಳ್ತೀನಿ ಗೊತ್ತಾ ಸರ್, ಈ ನಿಮ್ಮದು 3 ಜನ ಕಾಂಬಿನೇಷನ್ ಇದೆಯಲ್ಲ, ಗುರು, ಆಮೇಲೆ ನಮ್ಮ ಅಚ್ಯುತ್ ಸರ್ ಎಷ್ಟೇನಿದೆ ಹೇಳು ಸಿನಿಮಾದಲ್ಲಿ. ಮರ್ತೋಗಿದ್ದಿಲ್ಲ ಪ್ರೊಡ್ಯೂಸರ್ಗೆ. ರಾಮಕೃಷ್ಣ, ಕರೆಕ್ಟಾ? ಹೆಸರು ಬರ್ತೇವೆ ಇದಾಗ್ತದೆ. ನೀನು ಮತ್ತೆ ರಾಮಕೃಷ್ಣ ಮತ್ತು ನೀನು ಮತ್ತು ನಮ್ಮ ಚಿಕ್ಕಣ್ಣ TRP ಈ 3 ಜನ ಕಾಂಬಿನೇಷನ್ ಹೆಂಗೆ ಅಂದರೆ, ಇವತ್ತು ನಾನು ಹೇಳ್ತಿದ್ದೀನಿ, ಈರಾ ಫೆರಿಲಿ ಅಕ್ಷಯ್ ಕುಮಾರು, ಪರೇಶ್ ರಾವಲ್ಲು, ಸುನಿಲ್ ಶೆಟ್ಟಿ 3 ಜನ ಕಾಂಬಿನೇಷನ್ನು ಅದೆಷ್ಟು ಫೇಮಸ್ ಆಯಿತು. ಸೇಮ್ ಅದೇ ಥರ ನೀವು 3 ಜನ ಕಾಂಬಿನೇಷನ್ನು ಫೇಮಸ್ ಆಗಿಲ್ಲ ಅಂದರೆ ಕೇಳಿ. ಯಾಕೆಂದರೆ ಆ ಸಿನಿಮಾದಲ್ಲಿ ಆ 3 ಜನನೇ ಈರಾ ಫೆರಿಲಿ ಇವತ್ತು ಸಿನಿಮಾ ನಕ್ಸಿ ಇಟ್ಟಿರೋದು. ಈ ನಿಮ್ಮ 3 ಸಿನಿಮಾದಲ್ಲೂ ಅಷ್ಟೇ, ಈ ಸಿನಿಮಾದಲ್ಲೂ ಅಷ್ಟೇ, ನೀವು 3 ಜನ ಕ್ಯಾರೆಕ್ಟರ್ಸೇ ಎಂಟೈರ್ ಸಿನಿಮಾನ ಕ್ಯಾರಿ ಮಾಡ್ತೀರ, ಎಂಟೈರ್ ಸಿನಿಮಾ ನಗಿಸ್ತೀರ. ಮಧ್ಯದಲ್ಲಿ ಪಿನೆಕಲ್ ಥರ ನಮ್ಮ ಇವ್ರು ಬರ್ತಾರೆ, ಸಾಧು ಸರ್. ಅವರೊಂದು ಅರ್ಧ ಮುಕ್ಕಾಲು ಗಂಟೆ ಜನಗಳನ್ನ ನೆಲ ಮೇಲೆಲ್ಲ ಬಿಲ್ಸಿ ನಗಿಸಿ ಅವ್ರು ಹೋಗ್ತಾರೆ.
ಸೊ ಆದ್ದರಿಂದ ಪಾರ್ಟ್ 2 ರವಿಶಂಕರ್ ಸರ್ ಗೊತ್ತಲ್ಲ ಸರ್, ಅವರು ಅವ್ರದ್ದೇ ಆದ ಒಂದು ಮ್ಯಾನರಿಸಮು, ವಿಲನ್ನು, ಅವರು ಒಂದು ಆಂಟಗನಿಸ್ಟ್ ಹೆಂಗೆ ಮಾಡಬೇಕಷ್ಟು ರೀಶೂಟ್ ಮಾಡಿದ್ವಿ ಸರ್ ಅವ್ರದ್ದು. ವಿ ಡಿಡ್ ಮತ್ತೆ ಒಂದು ಸ್ವಲ್ಪ ಪೋರ್ಷನ್ಸ್ಗಳೆಲ್ಲ ರೀಶೂಟ್ ಮಾಡಿದ್ವಿ. ಸೊ ಇಟ್ಸ್ ಫ್ಯಾಂಟಾಸ್ಟಿಕ್. ಸೊ ಅದರಿಂದ ಪಾರ್ಟ್ 2, ಪಾರ್ಟ್ 3, ಪಾರ್ಟ್ 4 ಮಾಡ್ಕೊಂಡು ಹೋಗ್ತಾ ಇರೋಣ. ಅದು ಪಾರ್ಟ್ 1 ಈಗ ರಿಲೀಸ್ ಆಗುತ್ತೆ. 2 ಅಂತ ಹೇಳಿದ ತಕ್ಷಣ ಪ್ರೊಡ್ಯೂಸರ್ ಕರೀರಿ ಚೆಕ್ ಕೊಡ್ಸಿ ಅಂದ್ರು. ಕೊಡ್ತಾರ ಸರ್? ಚೆಕ್ ತರಕ್ ಹೋಗಿದ್ದಾರೆ ಮನೆಗೆ. ಅಲ್ಲಿ ಚೆಕ್ ಬರೀತಾ ಇದ್ದಾರೆ ಸರ್, ಪ್ರಿಂಟ್ ಮಾಡ್ತಿದ್ದಾರೆ ಚೆಕ್ ಕೊಟ್ಬಿಡ, ಅಡ್ವಾನ್ಸ್ ಕೊಡಿ ಅಂತ. ಕೋಟಾ ನೋಟ್ ಪ್ರಿಂಟ್ ಮಾಡ್ತಾರೆ, ಚೆಕ್ ಪ್ರಿಂಟ್ ಮಾಡ್ತಾರೆ. ಅಲ್ಲ ಸರ್, ನೋಟ್ ಪ್ರಿಂಟ್ ಮಾಡಿ ಚೆಕ್ನು ಮಾಡ್ತೀರಾ? ಅಲ್ಲಪ್ಪ, ಈಗ ಸಿನಿಮಾದಲ್ಲಿ ಹೇಳ್ಬಾರ್ದು ಕತೆನ, ಕತೆ ಹೇಳಂಗಿಲ್ಲ, ಅದನ್ನೇ ಹೇಳ್ತಿರೋದು, ಕತೆ ಹೇಳಿಲ್ಲ. ಇವಾಗ ಅದ್ರಲ್ಲಿ ಯಾರು ಪ್ರಿಂಟ್ ಮಾಡ್ತಾರೆ, ಯಾರು ಕಾಸು ಮಾಡ್ತಾರೆ, ಜನಗಳಿಗೆ ಗೊತ್ತು, ಆಯ್ತಾ? ಸೊ ಆದ್ರಿಂದ ಇವಾಗ ನಾವು ಪ್ರಿಂಟ್ ಮಾಡಿಸ್ತಾ ಇದೀನಿ ಚೆಕ್ನ. ಆ ಚೆಕ್ ಹಂಗೆ ಪ್ರಿಂಟ್ ಆಗ್ತಿದ್ದಂಗೆ ನಾನು ತಗೊಂಬಂದು ಹಚ್ಚದ ಸರಿಗೆ ಫಸ್ಟ್ ಕೊಡೋದು. ಸೊ ಅದನ್ನೇ ಹೇಳ್ತಾ ಇದ್ದೆ ಸರ್, ಇವರು ಒಂಥರ ಕನ್ನಡ ಫಿಲ್ಮ್ ಇಂದು ಪ್ರೇಮಿ. ಇವ್ರದ್ದು ಡ್ರೀಮ್ಸ್ ಮೀಡಿಯಾ ಅಂತ ಇದೆ, ಇವರೆಲ್ಲ ಕಡೆ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಎಲ್ಲ ಫಿಲ್ಮ್ನ. ಸೊ ನಮ್ಮದು ಸೈಮಲ್ಟೇನಿಯಸ್ಲಿ ಎಲ್ಲ ಹಿಂದಿಲೂ ಆಗುತ್ತೆ, ಬಟ್ ಎಲ್ಲ ಓವರ್ಸೀಸಲ್ಲೂ ಎಲ್ಲ ಇವರೇ ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ಸ್ವಲ್ಪ ಸರಿಗೆ ಹೇಳೋರು ಕೇಳ್ತಾ ಇದ್ರು. ನೀವು ಹೊರದೇಶದಲ್ಲೇ ಡಿಸ್ಟ್ರಿಬ್ಯೂಷನ್ ಇರೋದು, ನಿಮ್ದು ಹೊರದೇಶದಲ್ಲ ಇಂಡಿಯಾದಲ್ಲೂ? ಸರ್ ಹೊರದೇಶದಲ್ಲಿದೆ ಸರ್, ಕ್ಯಾನಡಾದಲ್ಲಿ ಡ್ರೀಮ್ಸ್ ಮೀಡಿಯಾ ಅಂತಿದೆ. ಆಮೇಲೆ ನನ್ನ ಸ್ನೇಹಿತರುಗಳೇ ಈಗ US ಅಲ್ಲಿರ್ಬೋದು, ಸಿಂಗಾಪುರ್ಲಿರ್ಬೋದು, UK ಇರ್ಬೋದು, ಅಲ್ಲೆಲ್ಲ ಯುರೋಪಲ್ಲಿರ್ಬೋದು, ಎಲ್ಲ ನನ್ನ ಸ್ನೇಹಿತರೆ, ಎಲ್ಲ ಕನ್ನಡಿಗರೇ. ಸೊ ಸಿನಿಮಾನ ತುಂಬ ಚೆನ್ನಾಗಿ ಡಿಸ್ಟ್ರಿಬ್ಯೂಟ್ ಮಾಡ್ಕೊಂಡು ಬರ್ತಿದ್ದಾರೆ. ನಾನು ಸುಮಾರು 45 ಕನ್ನಡ ಸಿನಿಮಾ ಮಾಡಿದ್ದೀನಿ ಸರ್ ಡಿಸ್ಟ್ರಿಬ್ಯೂಷನ್. ಬಿಸ್ನೆಸ್ಗಿಂತ ಹೆಚ್ಚಾಗಿ ಕನ್ನಡಕ್ಕಿರೋ ಒಂದು ಕನ್ನಡ ನಮ್ಮ ಸಿನಿಮಾ ಮಾರ್ಕೆಟ್ ಬೆಳಿಬೇಕು ಅಂತ ಮಾಡಿದ್ದೀವಿ. ಸೊ ಇದಕ್ಕೆಲ್ಲ ನಮಗೆ ನಮ್ಮ ಅಪ್ಪು ಸರ್ ಅವರು ತುಂಬ ಪ್ರೇರಣೆ, ತುಂಬಾ ಸಪೋರ್ಟ್ ಮಾಡಿದ್ದಾರೆ. ನಮ್ಮ ಯಶ್ ಸರ್ ಕೈಂಡ್ ಆಫ್ ಲೈಕ್ ತುಂಬಾ ಪುಷ್ ಮಾಡಿದ್ದಾರೆ ಕನ್ನಡ ಸಿನಿಮಾನ ಓವರ್ಸೀಸಲ್ಲಿ ಬೆಳೆಸೋದಕ್ಕೆ. ಆಮೇಲೆ ಉಪೇಂದ್ರ ಸರ್ ಇರ್ಬೋದು, ಶಿವಣ್ಣ ಅವ್ರು ಇರ್ಬೋದು, ಎಲ್ಲರೂ ಆಲ್ ನಮ್ಮ ಮೇಗ ಲೀಡಿಂಗ್ ಆ್ಯಕ್ಟರ್ಸ್ ಯಾರಿದ್ದಾರೆ, ನಾವೆಲ್ಲ ಹೋಗಿ ಅಪ್ರೋಚ್ ಮಾಡಿದಾಗ ಅವ್ರದ್ದು ಸಪೋರ್ಟು ತುಂಬ ಚೆನ್ನಾಗಿದೆ. ಇವಾಗ ಕನ್ನಡ ಸಿನಿಮಾ ಮಾರ್ಕೆಟು ಕರ್ನಾಟಕದಿಂದ, ಇಂಡಿಯಾದಿಂದ ದಾಟಿ ಓವರ್ಸೀಸಲ್ಲಿ ಒಂದು ತಕ್ಕ ಮಟ್ಟಿಗೆ ಒಂದು ಮಾರ್ಕೆಟ್ ಇದೆ. ಸೊ ನಮ್ಮ ಫಸ್ಟ್ ರ್ಯಾಂಕ್ ರಾಜು ಸಿನಿಮಾ ನಮ್ಮ ಗುರುನಂದಂದು ತುಂಬ ಚೆನ್ನಾಗೋಯ್ತು ಓವರ್ಸೀಸು. ಆಮೇಲೆ ರಾಜು ಕನ್ನಡ ಮೀಡಿಯಮು ನಾನೇ ಮಾಡಿದ್ದು, ಅದು ಚೆನ್ನಾಗೋಯ್ತು. ಸೊ 2 ಸೂಪರ್ ಹಿಟ್ ಸಿನಿಮಾ ಕೊಟ್ಟಿದ್ದಾನೆ. ರಾಜು ಜೇಮ್ಸ್ ಬಾಂಡು ಅದರಲ್ಲಿ ಲೆಜೆಂಡ್ಸ್ ಇದ್ದಾರಲ್ಲಪ್ಪ. ನಮ್ಮ ಅಚ್ಯುತ್ ಸರ್ ಇದ್ದಾರೆ, ಚಿಕ್ಕಣ್ಣ ಅವರಿದ್ದಾರೆ, ಸಾಧು ಸರ್ ಇದ್ದಾರೆ, ರವಿಶಂಕರ್ ಅವರು ಇದ್ದಾರೆ, ತಬ್ಲಾ ನಾನಿ ಅವರು ಇದ್ದಾರೆ, ವಿಜಯ್ ಚಂಡೂರು ಇದ್ದಾರೆ. ಒಂದು ಫ್ಯಾಮಿಲಿ ಆಡಿಯನ್ಸ್ಗೆ ಇದಕ್ಕಿಂತ ನೀವು ಕಾಮಿಡಿ ಪ್ಯಾಕ್ ಇನ್ನೇನು ಬೇಕು? ನಾನೊಂದು 100 ಸರಿ ಸಿನಿಮಾ ನೋಡಿದ್ದೀನಿ ಸರ್, ನಿಜವಾಗ್ಲೂ. ಹೌದಾ? ತೋರಿಸಿಲ್ಲ, ಇವರೇ ನೋಡ್ಕೊಬಿಟ್ಟು ಹಾಕಿ 100 ಸರಿ ನೋಡಿದ್ದೀನಿ, ನಂಬಲ್ಲ. ನಿಮ್ದು ಎಂಟ್ರಿ ಸೀನೇ ಎಪಿಕ್. ನಿಮ್ಮ ಎಂಟ್ರಿ ಸೀನೆ ನಿಮ್ಗೆ ಗೊತ್ತಲ್ಲ ಸರ್, ಟೆಸ್ಟ್ರು ಸರ್. ನೀವು ಸರ್ ಲೆಜೆಂಡು, ಎಷ್ಟು ನೀವು ದಿನಕ್ಕೊಂದು ಸಿನಿಮಾ ಮಾಡ್ತೀರಾ. ಸೊ ಆಬ್ವಿಯಸ್ಲಿ ಸೊ ನಿಮಗೆ ಒಂದು ಕ್ಯಾರೆಕ್ಟರ್, ನಿಮ್ಗೆ ಅದು ಟೆಸ್ಟ್ರಲ್ಲಿ ಒಂದು ಟೆಸ್ಟ್ ಮಾಡ್ತೀರಾ ಗೊತ್ತಾ, ಅದು ನಿಮ್ದು ಎಂಟ್ರಿ ಸೀನು ತುಂಬ ಚೆನ್ನಾಗಿದೆ. ಸೊ ಈಗಲೂ ನೋಡ್ಕೊಂಡು ನಾವು ನಗ್ತಾ ಇರ್ತೀವಿ. ಏನಾದರೂ ಕರೆಕ್ಟಾಗಿ ಎಲ್ಲ ಎಡಿಟ್ ಮಾಡಿ ಎಲ್ಲ ಮಾಡಿ, ಪಾಪ ಡೈರೆಕ್ಟ್ರು ತುಂಬ ಹಾರ್ಡ್ ವರ್ಕ್ ಹಾಕಿದ್ದಾರೆ. ನನ್ನ ಪಾರ್ಟ್ನರ್ ಮಂಜು ಹಿಂದೆ ಮುಂದೆ ನೋಡ್ದಲ್ಲೇ ಖರ್ಚು ಅಂತ ಬಂದಾಗ ತುಂಬ ಚೆನ್ನಾಗಿ ಖರ್ಚು ಮಾಡಿದ್ದಾರೆ. ಸೊ ಇವಾಗ ನಮ್ಮ ಕನ್ನಡ ಪಿಕ್ಚರ್ಸ್ ಪ್ರವೀಣ್ ಅವರು ಇದ್ದಾರಲ್ಲ, ತುಂಬ ಸ್ಪೆಷಲ್ ಆಗಿ ಇಂಟ್ರೆಸ್ಟ್ನ ತಗೊಂಡು ನಮ್ಮ ಸಿನಿಮಾನ ಪ್ರಮೋಟ್ ಮಾಡ್ತಿದ್ದಾರೆ. ನೀವುಗಳು ಬಂದು ಟೈಮ್ ಕೊಟ್ಟು ನಮಗೆ ಸಿನಿಮಾನ ಪ್ರಮೋಷನ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತಿದ್ದೀರಾ. ಇನ್ನು ನಮ್ಮ ಸಿನಿಮಾ ಸೂಪರ್ ಹಿಟ್ ಆಗೋದ್ರಲ್ಲಿ ಡೌಟೇ ಇಲ್ಲ ಸರ್. ಆಗಲಿ ಸರ್, ಸಿನಿಮಾ ಚೆನ್ನಾಗಾಗಲಿ, ನಿಮಗೂ ಚೆನ್ನಾಗಿ ದುಡ್ಡು ಬರಲಿ, ಹೆಸರು ಬರಲಿ, ಜನ ಸಿನಿಮಾನ ಮೆಚ್ಚಲಿ, ಶುಭ ಹಾರೈಸ್ತಾ ಇದ್ದೀನಿ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸರ್, ನೀವು ಬಂದಿದ್ದಕ್ಕೆ ನಮಗೆ ಪ್ರಮೋಷನ್ಗೆ ಈ ಫ್ರೀ, ಯಾಕಂದ್ರೆ ನೀವು ಬರೋದೇ ಇಲ್ಲ, ಫ್ರೀ ಮಾಡ್ಕೊಂಡು ಬಂದಿದ್ದಕ್ಕೆ ತುಂಬ ಥ್ಯಾಂಕ್ ಯು ಸೋ ಮಚ್ ಸರ್. ನೀವು ಎಷ್ಟು ಬ್ಯುಸಿ ಇದ್ದೀರಾ, ಇಡೀ ಕರ್ನಾಟಕದಲ್ಲಿ ಒಂದೇ ಅಲ್ಲ ಸರ್, ತಮಿಳಲ್ಲಿ ಬ್ಯುಸಿ ಇದ್ದೀರಾ, ತೆಲುಗಲ್ಲಿ ಬ್ಯುಸಿ ಇದ್ದೀರಾ, ಇನ್ಫ್ಯಾಕ್ಟ್ ಹಿಂದಿಯಲ್ಲೂ ಬ್ಯುಸಿ ಇದ್ದೀರಾ. ಇವಾಗ ಹಿಂದಿಲಿ ಮಾಡಿದ್ದೀರಾ ಸರ್? ಮಲಯಾಳಮಲ್ಲಿ ಬ್ಯುಸಿ ಇದ್ದೀರಾ. ಸೊ ಏನಾಗುತ್ತೆ ಅಂದರೆ, ನೀವು ಅಷ್ಟು ಬ್ಯುಸಿ ಇದ್ದಾಗ ನೀವು ನಿಮ್ಮ ಟೈಮ್ ತೊಗೊಂಡು ನಮ್ಮ ಪ್ರಮೋಷನ್ಗೆ ಬಂದಿದ್ದೀರಾ ಅಂತಂದರೆ, ನಿಮಗೆ ಕನ್ನಡದ ಮೇಲಿರೋ ಪ್ರೀತಿ, ಸಿನಿಮಾ ಮೇಲಿರೋ ಪ್ರೀತಿ, ಆಮೇಲೆ ನಮ್ಗಳ ಮೇಲೆ ಇರೋ ಒಂದು ಪ್ರೊಡ್ಯೂಸರ್ಸ್ಗಳ ಮೇಲಿರೋ ಒಂದು ಪ್ರೀತಿ, ಅಷ್ಟು ಸಾಕು ಸರ್. ಸೊ ದಯವಿಟ್ಟು ಎಲ್ಲ ಆಡಿಯನ್ಸು, ಎಲ್ಲ ನಮ್ಮ ಕನ್ನಡ ಚಿತ್ರಪ್ರೇಮಿಗಳು, ಪ್ಲೀಸ್ ರಿಕ್ವೆಸ್ಟ್ ಏನಂತಂದರೆ, ತಾವೆಲ್ಲ ಫ್ಯಾಮಿಲಿ ಸಮೇತ ಇನ್ಕ್ಲೂಡಿಂಗ್ ಮಕ್ಕಳು, ಸೊ ನಿಮಗೆಲ್ಲ ಇಷ್ಟಪಡೋವಂಥ ಎಲ್ಲ ಕಂಟೆಂಟು ನಮ್ಮ ಸಿನಿಮಾಲಿದೆ. ಸೊ ಆದ್ದರಿಂದ ನೀವೆಲ್ಲ ಬಂದು ನಮ್ಮ ರಾಮಕೃಷ್ಣ ಅವರ ಕಾಮಿಡಿನ ನೀವು ಖುದ್ದಾಗಿ ನೋಡಿ, ಅನುಭವಿಸಿ, ಆಶೀರ್ವಾದ ಮಾಡಿ. ಓಕೆ, ಥ್ಯಾಂಕ್ ಯು.